ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದರಿಂದ ಭಾವಿಸ್ತೀನಿ. ನಾನು 2 ಥರ ಎಗ್ ಬುರ್ಜಿನ ಮಾಡ್ತಾಯಿದ್ದೀನಿ. ಎಗ್ ಬುರ್ಜಿ ಒಂದು ಖಾರ ಇಲ್ದಂಗೆ ಮಾಡೋದು. ಸೊ ಖಾರಕ್ಕೆ ಬೇಕಾಗಿರುವ ಎಗ್ ಬುರ್ಜಿಗೆ ನಾನು 2 ಈರುಳ್ಳಿ ಮೀಡಿಯಮ್ ಸೈಜನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಮೆಣಸು ಕುಟ್ಕೊಂಡಿರೋದು, ಮತ್ತು 4 ಮೊಟ್ಟೆ. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ. ಈರುಳ್ಳಿ ಸಣ್ಣ ಹೆಚ್ಚಿರೋದು ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದ್ರ ಜೊತೆ ಮೊಟ್ಟೆನ ನಾನು ಬೀಟ್ ಮಾಡ್ಕೊಳ್ತೀನಿ. ಬೀಟ್ ಮಾಡಿ ಅದನ್ನು ಸೇರಿಸ್ಕೊಳ್ತೀನಿ. ಪ್ಯಾನ್ಗೆ ಈರುಳ್ಳಿ ಹಾಕಿದ ತಕ್ಷಣವೇ ಈ ಮೊಟ್ಟೆನ ಒಡೆದು ಬೀಟ್ ಮಾಡಿ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಹಾಕ್ಬಿಟ್ರೆ ಉಪ್ಪನ್ನ ಹಾಕ್ಕೊಂಡು ಬೀಟ್ ಮಾಡಬೇಕು. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡ್ರೆ ಇದಕ್ಕೆ ರುಚಿ ಇರುತ್ತೆ, ಮತ್ತು ಈರುಳ್ಳಿಗೂ ಸಪ್ರೇಟಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಸೊ ಇದು ನಾನು ಈ ಥರ ಬೀಟ್ ಮಾಡ್ಕೊಳ್ತೀನಿ. ಬೇಗನೆ ಬೀಟ್ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ, ಫ್ಲಫಿಯಾಗಿ, ಮತ್ತು ಕ್ವಾಂಟಿಟಿನೂ ಜಾಸ್ತಿಯಾಗಿ ಇರುತ್ತೆ. ಸೊ ಇದು ತಣ್ಣಗಾದ್ಮೇಲೆ ಕಡಿಮೆ ಆಗುತ್ತೆ. ಸೊ ನಾವು ತಿನ್ನುವಾಗ ಮಾತ್ರ ತುಂಬ ಫ್ಲಫಿಯಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಇವಾಗ ಬೀಟ್ ಮಾಡ್ಕೊಂಡಿರೋದು ಇದ್ರ ಜೊತೆ ನಾನು ಸೇರಿಸ್ಕೊಳ್ತೀನಿ. ಉಯ್ಕೊಂಬಿಟ್ಟು ಕಲಿಸ್ದೆ ಸ್ವಲ್ಪ ಹಾಗೆ ಬಿಡಬೇಕು. ಸೊ ಈರುಳ್ಳಿ ಜೊತೆ ಅದು ಸ್ವಲ್ಪ ಪ್ಯಾಚಪ್ ಆಗಬೇಕು. ಅಷ್ಟು ತನಕ ನಾವು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡೋಣ. ಸೊ ಇದು ಆಗಿದ ತಕ್ಷಣವೇ ಹಿಡಿಯುತ್ತೆ, ಅಷ್ಟು ತನಕ ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಹಾಕಿದ ತಕ್ಷಣ ಕಲಿಸ್ಬಾರ್ದು, ಸ್ವಲ್ಪ ಹೊತ್ತಾದಮೇಲೆ ಕಲಿಸ್ಕೋಬೇಕು. ಚೆನ್ನಾಗಿ ಸ್ವಲ್ಪ ತಿರುಗಿಸ್ಬೇಕು, ಮೇಲೆ ಕೆಳಗಡೆ ಮಾಡ್ಕೋಬೇಕು. ಸೊ ಆಗ ಎಲ್ಲನೂ ಒಂದೇ ಸಮನಾಗಿ ಬೇಯುತ್ತೆ, ಮತ್ತು ಚೆನ್ನಾಗಿ ಎಲ್ಲನೂ ಫ್ರೈ ಆಗುತ್ತೆ. ಸೊ ಇಷ್ಟೇ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಎಗ್ ಬುರ್ಜಿನ ಮಾಡ್ಕೋಬೋದು. ಬೇಕಾದರೆ ಇದಕ್ಕೆ ಕ್ಯಾಪ್ಸಿಮು ಸೇರಿಸ್ಕೋಬೋದು, ಮತ್ತು ಕ್ಯಾಪ್ಸಿಯಮು, ಸ್ಪ್ರಿಂಗ್ ಆನಿಯನು ಅದೆಲ್ಲ ಹಾಕ್ಕೋಬೋದು. ಇದಕ್ಕೆ ಮೆಣಸು, ಇದೆಲ್ಲ ಕುಟ್ಟಿದ ಮೆಣಸು ಒಂದು 3/4 ಟೀ ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ. ಖಾರ ಬೇಕನ್ನೋರು 3/4 ಟೀ ಸ್ಪೂನು, ಖಾರ ಮೀಡಿಯಮ್ ಆಗಿರಬೇಕು ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಆಗಿದೆ. ಸೊ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ ಆಗಲೇ. ಸೊ ಎಲ್ಲ ಆಗಿದೆ. ಸೊ ಇದನ್ನು ಸ್ವಲ್ಪ ಮೇಲೆ ಕೆಳಗಡೆ ಮಾಡ್ಕೋಬೇಕು. ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೋಬೇಕು. ಸೊ ಮೀಡಿಯಮ್ ಸಿಮ್ ಇದ್ದಾಗ ನಾವು ಈ ಥರನೇ ತಿರುಗಿಸ್ಕೋಬೇಕು. ನೋಡಿ, ಅಂಟೇ ಇಲ್ಲ. ಸೊ ಚೆನ್ನಾಗಿ ಬರ್ತಾಯಿದೆ. ಸೊ ಇದಕ್ಕೆ ನಾವು ಸ್ವಲ್ಪ ಹೊತ್ತು ಬಿಟ್ಟಾಗ ಮಾತ್ರ ಈ ಥರ ಆಗೋದು. ಇಲ್ಲದ್ರೆ ಇಮಿಡಿಯೇಟಾಗಿ ನಾವು ಕಲಿಸ್ಬಿಟ್ರೆ ಅದು ಈ ಥರ ಬರಲ್ಲ. ಸೊ ಎಲ್ಲ ತಳ ಮೆತ್ಕೊಂಡು, ಆ ಕಡೆ ಈ ಕಡೆ ಎಲ್ಲ ಮೆತ್ಕೊಂಡು ಚೆನ್ನಾಗಿ ಬರಲ್ಲ. ಸೊ ಈ ಥರ ನಾನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹಿಂಗೆ ತಿರುಗಿಸ್ಕೊಂಡಾಗ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಒಳ್ಳೆ ರುಚಿಯಾದಂತಹ ಒಂದು ಟೇಸ್ಟಿಯಾದಂತಹ ಒಂದು ಎಗ್ ಬುರ್ಜಿ ನಾನು ಅನ್ನಕ್ಕಂತ ಮಾಡ್ತಾ ಇರೋದು. ಸೊ ನಾವು ಮನೇಲಿ ಸಾರು ಮಾಡಿಲ್ಲ, ಒಂದೊತ್ತಿಗೆ ಅನ್ನ ಮಾಡ್ಕೊಂಡಿದ್ದೀವಿ ಅಂದಾಗ ಈ ಥರ ಒಂದು ಎಗ್ ಬುರ್ಜಿನ ಮಾಡಿಕೊಂಡು ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಮತ್ತು ಚೆನ್ನಾಗೂ ಅನಿಸುತ್ತೆ. ಸೊ ಒನ್ ಟೈಮ್ಗೆ ಸಾರು ಮಾಡಿಲ್ಲ ಅಂದರೆ ಈ ಥರ ಒಂದು ಎಗ್ ಬುರ್ಜಿ ಮಾಡಿಕೊಂಡು ಸೊ ತಿನ್ಬೋದು. ಸೊ ಇಮಿಡಿಯೇಟಾಗಿ ಮಾಡಬೇಕಾದ್ರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಸೊ ಈ ಥರದೊಂದು ಮಾಡಿಕೊಂಡು ಅನ್ನದ ಜೊತೆ ಸೇರಿಸ್ಕೊಂಡು ತಿನ್ಬೋದು. ಇಲ್ಲದೇ ಇದ್ದರೆ ನಮಗೆ ಖಾರ ತಿನ್ನಂಗಿಲ್ಲ, ಸೊ ಉಪ್ಪು ಜಾಸ್ತಿ ತಿನ್ನಂಗಿಲ್ಲ, ಎಣ್ಣೆ ಜಾಸ್ತಿ ತಿನ್ನಂಗಿಲ್ಲ ಅಂದಾಗ, ಮತ್ತು ಮೊಟ್ಟೆಯಲ್ಲಿ ಹಳದಿ ಬಣ್ಣ ಬರುತ್ತಲ್ಲ, ಅದು ಮೇಯ್ನಾಗಿ ತಿನ್ನಬಾರ್ದು ಅಂದಾಗ ಈ ಥರ ಒಂದು ರೆಸಿಪಿನ ಮಾಡ್ಕೊಳ್ಳಿ. ಸೊ ಈ ರೆಸಿಪಿ ಮಾಡ್ಕೊಳ್ಳಿಕ್ಕೆ ತುಂಬಾ ಬೇಗನೆ ಆಗುತ್ತೆ. ಸೊ ಮೊಟ್ಟೆಯನ್ನು ನಾನು ಫಸ್ಟು ಬೇಯಿಸ್ಕೋಬೇಕು. ಮೊಟ್ಟೆ ಬೇಯಿಸ್ಕೊಳ್ಳುವಾಗ ಒಡೆಯುತ್ತೆ, ಮತ್ತು ಅದು ಒಳಗಡೆ ಇರೋದೆಲ್ಲ ಹೊರಗಡೆ ಬರೋದು ಇರುತ್ತೆ. ಸೊ ಅದನ್ನು ತಡಿಬೇಕಾದ್ರೆ ನಾವು ಫಸ್ಟು ಮೊಟ್ಟೆನ ಹಾಕ್ಬಿಟ್ಟು ನೀರಿಗೆ ಬೇಯಿಸ್ಕೋಬೇಕು. ಅದಕ್ಕೆ ಉಪ್ಪು ಒಂಚೂರು ಹಾಕ್ಕೊಳ್ಳೋಣ, ಮತ್ತು ಈರುಳ್ಳಿ ಹೊಟ್ಟಿದೆಲ್ಲ ವೇಸ್ಟು ನಾವು ಬಿಸಾಡ್ತೀವಲ್ಲ, ಆ ಹೊಟ್ಟನ್ನು ಮೊಟ್ಟೆ ನೀರಿಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಮೊಟ್ಟೆನ. ಆಗ ಮೊಟ್ಟೆ ಚೆನ್ನಾಗಿ ಒಡಿದಂಗೆ ಬೇಯುತ್ತೆ, ಮತ್ತು ಒಳಗಡೆನೆ ಮೊಟ್ಟೆ ಒಡಿದೇ ಇರಬೇಕಾದ್ರೆ ಉಪ್ಪು, ಈರುಳ್ಳಿ ಹೊಟ್ಟು 2 ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಮೊಟ್ಟೆ ಒಡಿದಂಗೆ ಇರುತ್ತೆ. ಸೊ ಇದು ಈ ರೆಸಿಪಿ ಆಗಿದೆ. ಸೊ ಈ ರೆಸಿಪಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡು ಕಲಿಸ್ಕೊಂಡ್ಬಿಡ್ತೀನಿ. ಇದು ಆಗಿದೆ. ಸೊ ಇದನ್ನು ತಿನ್ಲಿಕ್ಕಂತ ಪಕ್ಕಕ್ಕೆ ಇಟ್ಕೊಳ್ತೀನಿ. ಈಗ ನಾನು ಮತ್ತೆ ಮೊಟ್ಟೆನ ಜಸ್ಟು ನಾವು ತಿಂತಾ ಇದ್ದೀವಿ. ಸೊ ನಮ್ಮ ಮನೇಲಿ ಯಾರು ಹಳದಿ ಬಣ್ಣ ತಿನ್ನಬಾರ್ದು ಮೊಟ್ಟೆದು ಅನ್ನುವಾಗ ಅವ್ರಿಗೇನಾದರೂ ಒಂದು ರೆಸಿಪಿ ಮಾಡಬೇಕಾದ್ರೆ ಇದು ಒಂದು ಮಾಡ್ಕೊಳ್ಳಿ ನೀವು. ಸೊ ನಮ್ಮ ಮನೇಲಿ ಈ ಥರ ಒಂದು ರೆಸಿಪಿ ಮಾಡ್ತೀನಿ. ಸೊ ಇದು ಮಾಡಿ ಪಕ್ಕಕ್ಕೆ ಇಟ್ಟಿದ್ದೀನಿ. ಇದು ಒಳ್ಳೆ ಚೆನ್ನಾಗಿದೆ, ತುಂಬ ಟೇಸ್ಟ್ ಆಗಿದೆ, ಉಪ್ಪು ಖಾರ ತುಂಬ ಪರ್ಫೆಕ್ಟ್ ಆಗಿದೆ. ಸೊ ಇದು ಆಗಿದೆ. ಇದು ಪಕ್ಕಕ್ಕೆ ಇಟ್ಕೊಂಡು ನಾನು 2 ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿರೋ ಮೊಟ್ಟೆನ ಸಣ್ಣಗೆ ಕಟ್ ಮಾಡ್ಕೋಬೇಕು. ಸೊ ಒಳಗಡೆ ಹಳದಿ ಬಣ್ಣ ಇರುತ್ತಲ್ಲ, ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಸೊ ಅದನ್ನು ತೆಗೆದು ಹೊರಗಡೆ ಹಾಕಿ
ಈ ವೈಟ್ ಇರುತ್ತಲ್ಲ ಅದನ್ನು ಮಾತ್ರ ಸಣ್ಣಗೆ ಕಟ್ ಮಾಡ್ಕೋಬೇಕು. ಸಣ್ಣಗೆ ಕಟ್ ಮಾಡ್ಕೋಬೇಕಾದ್ರೆ ಈರುಳ್ಳಿ ಹೆಚ್ಕೊಳ್ತೀವಲ್ಲ ಆ ಥರ ಹೆಚ್ಕೊಂಡ್ರೆ ಸಾಕಾಗುತ್ತೆ. ಸೊ ಅದು ಎಣ್ಣೆಲಿ ಮಾಡ್ಕೊಳ್ಳುವಾಗ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನಬೇಕು ಅನಿಸುತ್ತೆ. ಬೇಕಾದರೆ ಇದಕ್ಕೆ ಈರುಳ್ಳಿನೂ ಸೇರಿಸ್ಕೋಬೋದು, ಕ್ಯಾಪ್ಸಿಮನ್ನು ಸೇರಿಸ್ಕೋಬೋದು, ಕ್ಯಾಬೇಜನ್ನು ಹಾಕೋಬೋದು, ಚೆನ್ನಾಗಿ ಬರುತ್ತೆ ಇದು. ಸೊ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನು ಕ್ಯಾಬೇಜು ಏನೂ ಹಾಕಿಲ್ಲ, ಬೇರೆ ಮೊಟ್ಟೆ ಮಾತ್ರ ಸೇರಿಸ್ಕೊಂಡು ಮಾಡೋದು. ಸೊ ಇದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರನೇ ಮಾಡಬೇಕು ಅಂತ ಏನಿಲ್ಲ, ಯಾವ ಶೇಪಲ್ಲೂ ಆದರೂ ಮಾಡ್ಕೋಬೋದು, ಕಟ್ ಮಾಡ್ಕೋಬೋದು. ಸೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೂರು ಮಾಡ್ಕೊಂಡಿದ್ದೀನಿ. ಈ ಚೂರು ಮಾಡ್ಕೊಂಡಿದ್ದನ್ನು ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಬೇಕಾದರೆ ಒಂದು ಈರುಳ್ಳಿನೂ ಸೇರಿಸ್ಕೋಬೋದು. ಸೊ ಈರುಳ್ಳಿನೂ ಸಣ್ಣಗೆ ಹೆಚ್ಕೋಬೋದು. ಸೊ ನಾನು ಒಂದು ಬಾಣಲೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದೇ ಒಂದು ಚೂರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಹಾಕ್ಕೊಂಡು ಈ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಮೊಟ್ಟೆ ಬೇಯಿಸಿರೋದು ಅದನ್ನು ಇದರಲ್ಲಿ ಸೇರಿಸ್ಕೊಳ್ತೀನಿ. ಸ್ವಲ್ಪ ಜೀರಿಗೆನೂ ಹಾಕೋಬೋದು. ಸೊ ಜೀರಿಗೆ ಹಾಕ್ಕೊಂಡು ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಹಾಗೆ ಕಲಿಸ್ಕೊಳ್ತಾ ಹೋಗಬೇಕು. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಕಾಳು ಮೆಣಸು ಕುಟ್ಟಿರೋದು ಅದನ್ನು ಒಂದು ಚಿಟಿಗೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಸ್ವಲ್ಪ ಚಿಟಪಟ ಅಂತ ಇರಬೇಕು, ಮತ್ತು ಅದು ಹಿಂಬದಿ ಕಲರು ಬ್ರೌನ್ ಆಗಿ ಬರಬೇಕು. ಸೊ ಅಷ್ಟು ತನಕ ಕಲಿಸ್ತಾ ಹೋಗಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕು, ಕಮೆಂಟು ಮತ್ತು ಶೇರ್ ಮಾಡ್ಕೊಳ್ಳಿ.